ಅಲ್ಲಿ ಫುಟ್ಪಾತ್ನ ಯಾವ ಥರ ವಾಶ್ ಮಾಡ್ತಾ ಇದ್ದಾರೆ ನೋಡಿ. ಮಲಿಕಳಕ್ಕೂ ಅದೇ, ಕಕ್ಕ ಮಾಡೋದ್ಮೇಲೂ ಅದೇ, ಎಲ್ಲದಕ್ಕೂ ಅದೇ ಪರ್ಫ್ಯೂಮು. ಸೊ ನಮಸ್ಕಾರ ಎಲ್ರಿಗೂ ನಮಸ್ಕಾರ. ತುಂಬಾನೇ ಖುಷಿ ಆಯ್ತು ಸ್ವಾತಿ ಜಾಯ್ನ್ ಆಗಿರೋದು. ಬೆಳಗ್ಗೆ ಬೆಳಗ್ಗೆ ತಿಂತವ್ರೆ. ಮಾರ್ನಿಂಗ್ ಡೇ 2 ಅಂದರೆ ಟ್ರಾವೆಲ್ ಆಯಿತು. ಇವತ್ತು ಡೇ 1 ಅಂತಲೇ ಲೆಕ್ಕ ಇಟ್ಕೊಳ್ಳಿ. ಸೊ ಇವತ್ತು ಪ್ಯಾರಿಸ್ ಟೂರ್ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ. ಫುಲ್ ಸಿಟಿ ಆಫ್ ಲವ್ ಅಲ್ಲ, ಅದಕ್ಕೆ ನಾನು ರೆಡ್ ಹಾಕೊಂಡಿದ್ದೀನಿ, ನಮ್ಮಪ್ಪ ಪಿಂಕ್ ಹಾಕೊಂಡಿದ್ದಾರೆ. ಸೊ ನಾವು ಇವಾಗ ಟೂರ್ ಹೊಡಿಯೋದಕ್ಕೆ ಹೋಗ್ತಾ ಇದ್ದೀವಿ, ಟ್ರಿಪ್ ಮಾಡೋದಕ್ಕೆ. ಸೊ ಇವತ್ತು ಫುಲ್ ಡೇ ಪ್ಯಾರಿಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ನಂತರ ಫುಲ್ ಯುರೋಪ್ನ ಟ್ರಿಪ್ ಹೊಡಿಯೋಣ. ಇವತ್ತಿಂದ ಫಾರಿನ್ ಊಟ ತಿಂಡಿ ಬೆಳಗ್ಗೆ 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 ತಿಂತವ್ರೆ. ತಿನ್ಬೇಕು ಇದ್ರೆ ತಿನ್ಬೇಕು. ನನ್ನ ಕೈಲಿ ಆಗೋಣ ಅಂತಾನೆ ಅವ್ರು ಬರಲ್ಲ, ಮನೆ ಬಿಟ್ಟು. ಸ್ಟೈಲ್ ಬೇರೆ, ಕೈಯಲ್ಲಿ ತಿನ್ನು ಅಂದರೆ ಆಹಾ ಸ್ಟೈಲು. ಚಾಕ್ಲೇಟ್ ಎಲ್ಲ ತಿಂತಿದ್ದಿಲ್ಲಪ್ಪ ನೀನು. ಕಂಪ್ಲೀಟಾಗಿ ನಿಮಗೆ ಯುರೋಪಿಯನ್ ಸ್ಟೈಲ್ ಬ್ರೇಕ್ಫಾಸ್ಟ್, ಇಂಡಿಯನ್ ಸ್ಟೈಲ್ ಎಲ್ಲ ಕಾಂಟಿನೆಂಟಲ್. ಸೊ ಇಲ್ಲೆಲ್ಲ ಚೀಸು ಬಟರು ಎಲ್ಲ ಇಟ್ಟಿದ್ದಾರೆ, ಸಲಾಡು, ಈ ಕಡೆ ಕಾರ್ನ್ಫ್ಲೆಕ್ಸು, ಆಮೇಲೆ ಈ ಕಡೆ ಸಾರಿ ನಾನ್ ವೆಜ್ಜು ವೆಜ್ಜು ನೋಡಿ. ಈ ಕಡೆ ವೆಜ್ಜು ಹಣ್ಣು, ಈ ಕಡೆ ನಾನ್ ವೆಜ್ ಇಟ್ಟಿದ್ದಾರೆ. ಇದು ನಾನ್ ವೆಜ್ಜು, ಆಮೇಲೆ ಇದು ಮೊಸರು ಗ್ರೂಟ್. ಈ ಕಡೆ ಬ್ರೆಡ್ಡು ನಾವು ರೋಸ್ಟ್ ಮಾಡ್ಕೋಬೋದು, ಟೋಸ್ಟ್ ಮಾಡ್ಕೋಬೋದು. ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ ನೋಡಿ. ಇದೆಲ್ಲ ಫುಲ್ಲು ಕ್ರೊಸಾಂಟು ಅದು ಇದು ಎಲ್ಲ ಪಪ್ಸ್ ಥರ ಎಲ್ಲ. ಓಕೆ, ಅದೆಲ್ಲ ನನ್ನ ಹೆಸರು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಹಂಗೆ ಹೇಳ್ತೀನಿ. ಈ ಕಡೆ ಬ್ರೆಡ್ಸು, ಇದೆಲ್ಲ ನಾನ್ ವೆಜ್, ಇದು ನಾನ್ ವೆಜ್ಜು. ಪ್ಯಾನ್ ಕೇಕ್ ಇತ್ತು, ಪ್ಯಾನ್ ಕೇಕ್ ಖಾಲಿಯಾಗಿದೆ. ಇದು ಮೊಟ್ಟೆ, ಸ್ಕ್ರಾಂಬಲ್ಡ್ ಎಗ್ಸ್, ಮೇಪಲ್ ಸಿರಪ್ ಇಟ್ಟಿದ್ದಾರೆ. ಸೊ ಫ್ರೂಟ್ ಸಲಾಡ್, ಫ್ರೂಟ್ಸ್, ಬ್ರೆಡ್ಸ್ ಎಲ್ಲ ಇದೆ. ಈ ಕಡೆ ಜ್ಯೂಸ್. ಸೊ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸರ್ ಹೆಂಗಿತ್ತು ಸರ್ ಬ್ರೇಕ್ಫಾಸ್ಟು? ಅಡ್ಜಸ್ಟ್ ಆಯ್ತಾ? ಅಡ್ಜಸ್ಟ್ ಆಯ್ತಾ? ಇಡ್ಲಿ ವಡೆ ಎಲ್ಲ ಇಲ್ಲ, ಮಾಡ್ಕೊಳ್ಳೇಬೇಕು ಇವಾಗ, ಆಪ್ಷನ್ ಇಲ್ಲ ನಮಗೆ. ಏನು ಮಾಡಕ್ಕಾಗಲ್ಲ, ಹೊಟ್ಟೆ ತುಂಬಲೇಬೇಕಲ್ಲ, ಹೊಟ್ಟೆ ತುಂಬಲೇಬೇಕಲ್ಲ ಇವಾಗ. ಏನು ಮಾಡಕ್ಕಾಗಲ್ಲ ಇವಾಗ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು ನಾವು. ಬಟ್ ಆಕ್ಚುಲಿ ಚೆನ್ನಾಗಿದೆ ಅಂದ್ರೆ ಏನು ಅಂತ ಚೆನ್ನಾಗಿಲ್ಲ ಅನ್ನೋದು ಕಂಪ್ಲೇಂಟ್ ಏನಿಲ್ಲ. ಪ್ರೋಟೀನ್ಸ್ ಇದೆಲ್ಲ ಬ್ರೇಕ್ಫಾಸ್ಟ್ ಇದ್ರ ಪ್ರಕಾರ ಕರೆಕ್ಟ್ ಆಗಿದೆ. ನಾವು ತಿನ್ನೋದು ಆಕ್ಚುಲಿ ಎಲ್ಲ ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ. ನಮ್ಮಪ್ಪ ಅದೇನೋ ಪಪ್ಸ್ ತಿನ್ಬಿಟ್ಟು ಕಾಫಿ ಕುಡಿತಾ ಇದ್ದಾರೆ. ಬ್ರೂ ಕಾಫಿ ತರಬೇಕಿತ್ತೆ. Day 2, ready for sightseeing, Paris. ಅಲ್ಲಿ ನೋಡಿ ನಮ್ಮ ಅಪ್ಪನ ಬಟ್ಟೆನ, ಫುಲ್ ಜಾಕೆಟ್, ಶೂಸು. ಚಳಿ 21 ಡಿಗ್ರಿ ಇದೆ, ಚಳಿ ಇಷ್ಟಾದಿಲ್ಲ, ಸರಿಯಾಗಿ ಚಳಿ ಇದೆ. ವಾಕಿಂಗ್ ಮಾಡಿ ಅಲ್ಲಿ ಮುಂದೆ ಹೋದ್ರೆ ಅಲ್ಲೊಂದು ಏನೋ ಕೋರ್ಟ್ ಏನೋ ಇದೆ. ನಾವೇನು ಅಲ್ಲಿ ತನಕ ಹೋಗಿದ್ವಿ, ಫುಲ್ ಕಾರ್ನರ್ ತನಕ. ಸೊ ಇವಾಗ ನಾವು ಪ್ಯಾರಿಸ್ ಟೂರ್ ಹೊರಟಿದೀವಿ. ಎಲ್ಲ ಬಸ್ ಹತ್ತುತ್ತಾ ಇದೀವಿ. ಆಶಾ ಅವರೇ, ನಾನು ಫಸ್ಟ್ ವ್ಲಾಗ್ ಬಿಟ್ಟಿದ್ರಲ್ಲಿ ಆಲ್ರೆಡಿ ತುಂಬಾ ಬೇಡಿಕೆಗಳು ಬರ್ತಾ ಇದೆ. ಆಶಾ ಅವ್ರನ್ನ ಮೀಟ್ ಮಾಡಿದ್ರಿ, ನಾವು ಅವ್ರ ಯೂತ್ ಫ್ಯಾನ್ ಅಂತ ಆಲ್ರೆಡಿ. ಎಲ್ರಿಗೂ ನಮಸ್ಕಾರ. ತುಂಬಾನೇ ಖುಷಿ ಆಯ್ತು ಸ್ವಾತಿ ಜಾಯ್ನ್ ಆಗಿರೋದು. ಓಕೆ, 1 ಸೆಕೆಂಡ್. ಓಕೆ, ಸೊ ಇವಾಗ ಹೊರಡ್ತಿದೀವಿ. ಸೊ ಪ್ಯಾರಿಸ್ ಟೂರ್, ಲೆಟ್ಸ್ ಗೋ. So here in the biggest country, in this particular city, railway because station, it's very train central to station. the whole of France, they have 4 or 5 different stations. So you ಎಸ್, ಸೊ ಇವಾಗ ನಾವು ಒಂದು ಜಾಗಕ್ಕೆ ಹೋಗ್ತಾ ಇದೀವಿ. ಪ್ಯಾರಿಸ್ ಅಲ್ಲಿ ನಿಮ್ಗೆ ಪರ್ಫ್ಯೂಮ್ ಫೇಮಸ್. ಹೆಂಗೆ ನಿಮ್ಗೆ ಲಕ್ಸುರಿ ಸ್ಟೋರ್ಸ್ಗಳು ಮತ್ತೆ ಲಕ್ಸುರಿ ಐಟಮ್ಸ್ಗಳು, ಅಂದ್ರೆ ಸಿಟಿ ಆಫ್ ಫ್ಯಾಷನ್ ಅಲ್ವಾ ಇದು. ಸೊ ಹೆಂಗೆ ಈಗ ನೀವು ಇದೆಲ್ಲ ನೋಡ್ತಾ ಇರ್ತೀರಾ, ಹಾಲಿವುಡ್ ಅವ್ರು, ಬಾಲಿವುಡ್ ಅವರೆಲ್ಲ ಜಾಸ್ತಿ ಪ್ಯಾರಿಸ್ ಅಲ್ಲಿ ಇರ್ತಾರೆ, ದೀಪಿಕಾ ಪಟ್ಕೋಣೆ ಅವರು. ಯಾಕಂದ್ರೆ ಸಿಟಿ ಆಫ್ ಫ್ಯಾಷನ್ ಅಂಡ್ ಲವ್ ಅಲ್ವಾ. ಸೊ ಇಲ್ಲೇನು ಫೇಮಸ್ ಅಂತ ಹೇಳಿದ್ರೆ, ನಿಮಗೆ ಯಾವ ರೀತಿ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳು ಇಲ್ಲಿದ್ದಾವೆ, ಅದೇ ರೀತಿ ಪರ್ಫ್ಯೂಮ್ಸ್ಗಳು ತುಂಬಾನೇ ಫೇಮಸ್ ಈ ಒಂದು ದೇಶದಲ್ಲಿ. ಸೊ ಒಂದು ಪರ್ಫ್ಯೂಮ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ. ಸೊ ಪರ್ಫ್ಯೂಮ್ ಫ್ಯಾಕ್ಟ್ರಿನ ಎಕ್ಸ್ಪ್ಲೋರ್ ಮಾಡೋಣ. ಅದಾದ್ಮೇಲೆ ಪ್ಯಾರಿಸ್ ಬಗ್ಗೆ ಒಂದಷ್ಟು ವಿಶೇಷತೆಗಳಿದಾವೆ, ಅದನ್ನು ನಾನು ಹೇಳ್ತೀನಿ ಒಂದೊಂದಾಗಿ. ಸೊ ಇವಾಗ ನಾವು ಫಸ್ಟ್ ಪರ್ಫ್ಯೂಮ್ ಮ್ಯಾನುಫ್ಯಾಕ್ಚರ್ ಮಾಡೋದು ಜಾಗಕ್ಕೆ ಹೋಗ್ತಾ ಇದೀವಿ. ಪರ್ಫ್ಯೂಮ್ಸ್ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಆಮೇಲೆ ಏನೇನೆಲ್ಲ ಇರುತ್ತೆ ಎಲ್ಲ ನೋಡೋಣ.
ತೊಗೊಳೋದೆಲ್ಲ ಸೀನ್ ಇಲ್ಲ. ನಮ್ದೇ ಇದ್ರು ಗೊತ್ತಲ್ಲ ನಾವೆಲ್ಲ ತಗೋತೀವಿ ಅಂತ, ಬರೀ ನೋಡೋದು, ವಾಸನೆ ತಕೊಂಡ್ ಬರೋದು. ಏನಂತೀರಾ ಸರ್, ನಾವು ಒಂಚೂರು ಹೊಡ್ಕೊಂಡ್ ಬಂದ್ಬಿಡೋಣ, ಸಂಜೆ ತನಕ ಆಚೆ ಇರ್ಬೇಕಲ್ಲ ನಾವು. ಅಷ್ಟೇ, ಮೈ ತುಂಬ ಹೊಡ್ಕೊಂಬಿಡೋದು ಅಷ್ಟೇ. ಇವಾಗ ಮಾಲ್ಗೆ ಹೋದ್ರೆ ಅದೇ ತಾನೆ, ಟೆಸ್ಟ್ ಅಂದ್ಬಿಟ್ಟು ಬಟ್ಟೆಗೆಲ್ಲ ಹೊಡ್ಕೊಂಡ್ ಬಂದ್ಬಿಡ್ತೀವಲ್ಲ ಹಂಗೆ ಅಷ್ಟೇ. ಸೊ ಇವಾಗ ಹೋಗ್ತಾ ಇದೀವಿ ಪರ್ಫ್ಯೂಮ್ ಫ್ಯಾಕ್ಟ್ರಿಗೆ, ಬನ್ನಿ. ಸರ್ ಸಾಬ್ರು ಅದೇ ಸರ್, ಇವಾಗ್ಲೂ ಅದೇ ಮಾಡೋದು ಸರ್, ಸ್ನಾನ ಮಾಡೋದೇ ಸೆಂಟ್ ಹಾಕೊಂಡು ಹೊಂಟೋಯ್ತಾರೆ ಅವ್ರುಗಳು. ನೋಡಿ ಫುಲ್ ಟೀಮು ಅವರು ನಮಗೆ ಗೈಡ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ, ಅವರು ಪ್ರತಿಯೊಂದು ವಿಚಾರನೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಮಗೆ ಅರ್ಥ ಆಗಬೇಕಲ್ವಾ, ನಿಮಗೆ ಎಕ್ಸ್ಪ್ಲೈನ್ ಮಾಡೋಕೆ ನಮ್ಗೆ ಅವ್ರು ಅರ್ಥ ಮಾಡಿಸಿದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಮ್ಮ ಟೂರ್ ಗೈಡು ಇಂಗ್ಲೀಷಲ್ಲಿ, ಇಂಡಿಯನ್ನು ಬಟ್ ಇಂಗ್ಲೀಷಲ್ಲಿ ಗೈಡ್ ಮಾಡ್ತಾ ಇದ್ದಾರೆ. ಆಶಾ ಅವರು ನಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಫುಲ್ ಟೀಮ್ ನೋಡಿ, 44 ಜನ ಟೀಮು ಹೋಗ್ತಾ ಇದ್ದೀವಿ ಪರ್ಫ್ಯೂಮಿಗೆ. ಸೊ ಪರ್ಫ್ಯೂಮ್ ಸ್ಟೋರಲ್ಲಿ ಇದ್ದೀವಿ ನಾವು. ಸೊ ನೋಡಿ ಪರ್ಫ್ಯೂಮ್ಸ್. ಏನಪ್ಪ ಸ್ನಾನ ಮಾಡಿದ್ಯಾ, ಸೆಂಟ್ ಹಾಕೋತ್ಯಾ? ಸೊ ಹಿಸ್ಟ್ರಿ ಇದೆ. ಹಿಸ್ಟ್ರಿ ಏನು ಅಂತ ಹೇಳ್ತೀನಿ. ಈ ಒಂದು ದೇಶದಲ್ಲಿ ಇದ್ದಿದ್ದಂಥ ರಾಜರು ಯಾರು, ಈ ಫ್ರೆಂಚ್ ದೇಶದ ರಾಜರು ಯಾರಿದ್ರು, ಈ ರಾಜರು ಸ್ನಾನ ಮಾಡ್ತಾ ಇರಲಿಲ್ವಂತೆ. ಸ್ನಾನ ಮಾಡದೆ ಇಲ್ದಿರೋ ಕಾರಣ ಅವರು ಪರ್ಫ್ಯೂಮ್ನ ಕಂಡುಹಿಡಿದ್ರಂತೆ. ಸೊ ಸ್ನಾನ ಮಾಡಲ್ವಲ್ಲ, ಪರ್ಫ್ಯೂಮ್ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಪರ್ಫ್ಯೂಮ್ನ ಕಂಡುಹಿಡಿದ್ರು. ಈ ಒಂದು ಪ್ಯಾರಿಸ್ ಟೌನಲ್ಲಿ ನಮಗೆ, ಅಂದರೆ ಈ ಒಂದು ಫ್ರಾನ್ಸಲ್ಲಿ ಗ್ರಾಸ್ ಅನ್ನೋ ಒಂದು ಊರಿದೆ. ಈ ಗ್ರಾಸ್ ಅನ್ನೋ ಊರಲ್ಲಿ ಪರ್ಫ್ಯೂಮ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಹೆಂಗೆ ಅಂತಂದರೆ, ಪರ್ಫ್ಯೂಮ್ ಬಂದಿದೆ ಇಲ್ಲಿಂದ ಅಲ್ವಾ. ಸೊ ಈ ಅರೇಬಿಕ್ಕು ಅದು ಇದು ಹೋದ್ರೂ ನಿಮ್ಗೆ ಅಲ್ಲಿ ಪರ್ಫ್ಯೂಮ್ಗಳು ಸಿಗುತ್ತೆ. ಬಟ್ ಈ ಒಂದು ಫ್ಯಾಷನ್ ಇದರಲ್ಲಿ ಫ್ರಾನ್ಸ್ ರಾಜರು ಸ್ನಾನ ಮಾಡದೇ ಇಲ್ದಿರೋ ಕಾರಣ ಪರ್ಫ್ಯೂಮ್ನ ಕಂಡುಹಿಡಿದಿದ್ದಾರೆ. ಗ್ರಾಸ್ ಅನ್ನೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಈ ಒಂದು ಪರ್ಫ್ಯೂಮ್ನ ಇವರು ಕಂಡುಹಿಡಿದಿದ್ದು. ಅದಾದಮೇಲೆ ಇದು ಆಲ್ ಓವರ್ ವರ್ಲ್ಡ್ ಸ್ಪ್ರೆಡ್ ಆಗಿದೆ. ಸೊ ಇವಾಗ ಪರ್ಫ್ಯೂಮ್ ಫ್ಯಾಕ್ಟ್ರಿಗೆ ಹೋಗಿದ್ದೀವಿ. ಪರ್ಫ್ಯೂಮ್ ಫ್ಯಾಕ್ಟ್ರಿ ಒಳಗೆ ತೋರಿಸ್ತೀನಿ ನಾನು ಯಾವ ರೀತಿ ಇರುತ್ತೆ ಅಂತ. ಸೊ ಇಲ್ಲಿ ಕಂಪ್ಲೀಟ್ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹಾಕಿದ್ದಾರೆ. ಆರ್ಕಿಟೆಕ್ಚರ್, ಪರ್ಫ್ಯೂಮ್ ಯಾವ ರೀತಿ ಬಂತು ಏನೋ ಆರ್ಕಿಟೆಕ್ಚರ್ಸ್ ಎಲ್ಲ ಹಾಕವ್ರು ಇಲ್ಲಿ. ನೈಸ್. ಅಯ್ಯೋ, ಪರ್ಫ್ಯೂಮ್ ಫ್ಯಾಕ್ಟ್ರಿ ಒಳಗೆ ಎಲ್ಲ ಕಡೆ ವೀಡಿಯೋ ಮಾಡೋಕ್ಕೆ ಪರ್ಮಿಟ್ ಇಲ್ಲ. ಸೊ ಇದೆಲ್ಲ ಹಿಸ್ಟ್ರಿ ತೋರಿಸ್ತಾ ಇದ್ದಾರೆ, ಪರ್ಫ್ಯೂಮ್ ಹೆಂಗೆ ಬಂತು ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಗ್ಯಾಪಲ್ಲಿ ಮಾಡ್ತಾಯಿದ್ದೀನಿ. ಓಕೆ, ಸೊ ನೋಡಿ 1910ನಿಂದ 2000 ಎಷ್ಟೆಲ್ಲ ನೋಡಿದ್ರೆ 2015ವರೆಗೂ ಹಾಕಿದ್ದಾರೆ ಇಲ್ಲಿ ಪ್ರೋಸೆಸ್ಸು, ಪರ್ಫ್ಯೂಮ್ ಪ್ರೋಸೆಸ್. ಸೊ ಇಲ್ಲಿ ಪರ್ಫ್ಯೂಮ್ಸ್ ಹೇಳ್ತೀನಿ ಆಮೇಲೆ, ಆಚೆ ಹೋದ್ಮೇಲೆ ಇದೆಲ್ಲ ಏನೇನು ಕತೆ ಅಂತ ಫುಲ್ ಮ್ಯಾಟ್ರ್ ಇದೆ. ಇದೆಲ್ಲ ನೋಡಿ ಹೆಂಗಿದೆ. ಮೈಸೂರು ಸ್ಯಾಂಡಲ್ ಸೋಪ್ ಮುಂದೆ ಯಾವ್ದು ಕಿತ್ತೋಗಿರೋದು ಅಲ್ವಾ? ಪರ್ಫ್ಯೂಮ್ ಏನು ವರ್ಲ್ಡ್ ಅಲ್ಲಿ ಇದೆ ಪರ್ಫ್ಯೂಮ್ ಸೆಂಟ್ರು. ಅವ್ನು ಹೇಳ್ತಿದ್ದ ಡಬಲ್ ಬೆಡ್ ಶೇರಿಂಗ್. ಅದೇ ಅದೇನೇ ಹೇಳ್ತಿರೋದು ಅವನು, ಅದೇ ಹೇಳೋದವನು. ಇದೆಲ್ಲ ವಿಚಿತ್ರವಾಗಿರೋ ಪರ್ಫ್ಯೂಮ್, ಒಂದೊಂದು ಒಕೇಶನ್ಗೆ ಒಂದೊಂದು ಪರ್ಫ್ಯೂಮ್ಸ್ ಇದೆ, ಹೇಳ್ತೀನಿ ನಾನು. ಸೊ ಇದು ಫುಲ್ ಪರ್ಫ್ಯೂಮ್ ಸ್ಟೋರು ನೋಡ್ಬೋದು ನೀವು. ಇಲ್ಲಿ ಟ್ರಯಲ್ ಮಾಡ್ಬೋದು ಪ್ಲಸ್ ತಗೋಬೋದು. ಬಟ್ ಹೆಂಗೆ, ಸೊ ಇದು ಫುಲ್ ಶಾಪಿಂಗು ಪ್ಲಸ್ ಟ್ರಯಲ್ಲು ಎಲ್ಲ ಮಾಡ್ಬೋದು. ಬರೀ ಪರ್ಫ್ಯೂಮ್ಸ್ ಮಾತ್ರ ಅಲ್ಲ, ಕೆಲವು ಕ್ರೀಮ್ಸು, ಸೋಪು ಎಲ್ಲ ಇದೆ. ಸೊ ಇದು ವರ್ಲ್ಡಲ್ಲಿ ಪರ್ಫ್ಯೂಮ್ದು ಸೆಂಟರ್ ಇದೇನೆ. ಅಂದರೆ ಗ್ರಾಸ್ ಅನ್ನೋ ಊರಲ್ಲಿ ಮಾಡೋದು ಅಂತ ಹೇಳಿದ್ನಲ್ಲ. ಸೊ ವರ್ಲ್ಡಲ್ಲಿ ಪರ್ಫ್ಯೂಮ್ ಶುರುವಾಗಿದೆ ಗ್ರಾಸ್ ಅನ್ನೋ ಊರಲ್ಲಿ. ಸೊ ನಾವೆಲ್ಲ ಅನ್ಕೋತೀವಿ ಮುಸ್ಲಿಮ್ಸ್ ಕಂಟ್ರೀಸ್, ಅರಬ್ ಕಂಟ್ರೀಸ್ ಅಂತ, ಬಟ್ ಅಲ್ಲ, ಪ್ಯಾರಿಸು. ಓಕೆ, ಸೊ ಬಟ್ ಏನಂದರೆ ಎಲ್ಲ ಕಾಸ್ಟ್ಲಿ. ಇದ್ರದ್ದು ಒಳ್ಳೆ ಮ್ಯಾಟ್ರ್ ಇದೆ, ಆಚೆ ಹೇಳ್ತೀನಿ, ನೀನು ಮಾತಾಡೋದು ಬೇಡ. ಹೆಂಗನ್ನಿಸ್ತು? ಸೂಪರ್, ತುಂಬಾ ಚೆನ್ನಾಗಿದೆ. ತಗೊಂತೀರಾ ಅದಾದ್ರೆ ಪರ್ಫ್ಯೂಮು? ಅಲ್ವಾ, ಎಲ್ಲರೂ ಅದೇ ಡೈಲಾಗ್ ಹೊಡಿತಾ ಇದ್ದೀರಲ್ಲ ಅವಾಗಿಂದ. ಸರ್ ನಿಮ್ಗೆ ಹೆಂಗ ಅನಿಸ್ತು? ಚೆನ್ನಾಗೈತೆ, ನೋಡಿ ಖುಷಿ ಪಡ್ಬೇಕು, ತಗೊಳಕ್ಕಾಗಲ್ಲ ಅಲ್ಲ. ಈ ತರನ ಇದೆಯಾ ಅಂತ ಎಂಜಾಯ್ ಮಾಡಬೇಕು, ಒಂದು ಎಕ್ಸ್ಪೀರಿಯನ್ಸ್. ಶಿವಾಜಿನಗರ ಹೋಗ್ಬಿಟ್ರೆ ನೀವು ಅಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಅಲ್ಲ. ಅದೇ ಪರ್ಫ್ಯೂಮ್ ವಾಸನೆ 3 ದಿನ ಸ್ನಾನ ಮಾಡಿದ್ರು ಹೋಗಲ್ಲ ಪರ್ಫ್ಯೂಮ್ ಅದು, ಅಲ್ವಾ? ಇದು ಚಿಕ್ಕದು €10 ಇಂದ ಶುರುವಾಗುತ್ತೆ, ದೊಡ್ಡದು ಬೇಕಂದ್ರೆ €42 ಅಂದರೆ 100 ml. ಸೊ ನಿಮಗೆ ಡಿಫ್ರೆಂಟ್ ಇದ್ರ ಮೇಲೆ ಡಿಫ್ರೆಂಟ್ ಸೆಲೆಕ್ಷನ್ ಮೇಲೆ ಪ್ರೈಸಸ್ ಹೋಗುತ್ತೆ. ಸೊ ನೋಡಿ, ನಮ್ಮ ಸರ್ ಎಲ್ಲ ಹೇಳ್ತಾವ್ರೆ ಶಿವಾಜಿನಗರ್ ಸೆಂಟ್ ಮುಂದೆ ಯಾವುದೂ ಇಲ್ಲ ಅಂತವ್ರು ಅವರು. ಪ್ಯಾರಿಸ್ ಮೇಯ್ನ್ ಪರ್ಫ್ಯೂಮ್ ಹಾರ್ಟ್ ಆಫ್ ವರ್ಲ್ಡ್ ಇದು. ನಮ್ಮ ಶಿವಾಜಿನಗರ ಬೆಸ್ಟ್ ಅಂದ್ಬಿಟ್ರಲ್ಲ. ಸೊ ಇವಾಗ ಈ ಪರ್ಫ್ಯೂಮ್ದು ಮ್ಯಾಟರ್ನ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ.
ಫಸ್ಟ್ ಒನ್ ಏನು ಕಾಣಿಸ್ತಾ ಇದೆ ನಿಮಗೆ? ಸೊ ಇವಾಗ ಈ ಪರ್ಫ್ಯೂಮ್ದು ಮ್ಯಾಟರ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ನಿಮಗೆ ಫಸ್ಟ್ ಒನ್ ಏನು ಕಾಣಿಸ್ತಾ ಇದೆಯಲ್ಲ, ಇದೇನು ಗೊತ್ತಾ? ಇದು ನಿಮಗೆ ಮಾಮೂಲಿ ಹಾಕೊಳ್ಳೋಕ್ಕೆ ಏನದು ಬೆಲ್ಲಾದಿ ನುಟ್ಟಿ ಅಂತ ಒಂದು ಐತೆ ನೋಡಿ, ಅದು ಡೈಲಿ ವೇರ್ಗೆ. ನೆಕ್ಸ್ಟು ಇಥಿಯಾಲ್ ಅಂತ ಇದೆಯಲ್ಲ, ಅದೇನೋ ಗೊತ್ತಾ? ರಾತ್ರಿ ಹೊತ್ತು ಹಾಕೊಳ್ಳೋಕ್ಕೆ. ಏನಕ್ಕೆ? ಅದಕ್ಕೆ ಅವ್ನು ಡೈರೆಕ್ಟಾಗಿ ಹೇಳ್ಬೇಕಾದ್ರೆ ಸೊ ಮಲಿಕಳ್ಳ ಟೈಮಲ್ಲಿ ಹಾಕೊಳ್ಳೋದು ಅಂತ ಹೇಳ್ದ, ಸರಿನಾ? ಆಮೇಲೆ ಇದು ಬೆಲ್ಲಿ ಚೆರಿ ಅಂತ ಐತಲ್ಲ, ಅದು ಇಬ್ಬರು ಮಲಿಕೋಬೇಕಾದ್ರೆ ಹಾಕೊಳ್ಳೋದಂತೆ. ಆಮೇಲೆ ಈ ಕಡೆ ಫ್ರೀ ಲವ್, ಅದು ಮೆನ್ಸ್ ಬೆಸ್ಟ್ ಕಲೆಕ್ಷನ್ ಈ ವರ್ಷದ್ದು. ಈ ಕಡೆ ನಿಮಗೆ ಜಸ್ಟಿನ್ ಅನ್ ಬಿಸೇರ್, ಅದು ವುಮೆನ್ಸ್ ಬೆಸ್ಟ್ ಕಲೆಕ್ಷನ್ನು. ಸೊ ಇದಿಷ್ಟು ಮ್ಯಾಟರು ಅವನು ನಮಗೆ ಒಳಗಡೆ ಹೇಳಿದ್ದು. ಸೊ ಇಷ್ಟು ಪರ್ಫ್ಯೂಮು ಒಂದೊಂದಕ್ಕೆ ಒಂದೊಂದು ಥರ, ಮಲಿಕೊಳ್ಳೋಕ್ಕೂ ಅದೇ, ಕಕ್ಕ ಮಾಡೋದ್ಮೇಲೂ ಅದೇ, ಎಲ್ಲದಕ್ಕೂ ಅದೇ ಪರ್ಫ್ಯೂಮು. ಸೊ ದ ವರ್ಲ್ಡ್ ಪರ್ಫ್ಯೂಮ್ ಏನೇ ಇದ್ರು ದ ಹಾರ್ಟ್ ಆಫ್ ಪ್ಯಾರಿಸಲ್ಲೇ ನಿಮ್ಗೆ ಇನ್ವೈಟ್ ಆಗಿದ್ದು, ದ ಗ್ರಾಸ್ ಅನ್ನೋ ಒಂದು ಊರಲ್ಲಿ ಅಂತ ಹೇಳಿದ್ನಲ್ಲ. ಸೊ ದಿಸ್ ಇಸ್ ದ ಒನ್, ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೋದು ಇಲ್ಲಿ ಬಂದು. ಸೊ ಪರ್ಫ್ಯೂಮ್ ಫ್ಯಾಕ್ಟ್ರಿಗಳು ಈ ಥರ ನಿಮಗೆ ತುಂಬ ಇರುತ್ತೆ ಪ್ಯಾರಿಸಲ್ಲಿ, ಮಾಡ್ಬೋದು ಆರಾಮಾಗಿ. ಸೊ ಇದು ಪರ್ಫ್ಯೂಮ್ ಫ್ಯಾಕ್ಟ್ರಿಯ ಒಂದು ಕತೆ. ಸೊ ನಿಮಗೆ ನಾನು ನೆಕ್ಸ್ಟ್ ಹಾಫಲ್ಲಿ ಇದು ಪರ್ಫ್ಯೂಮ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಸೊ ನಿಮಗೆ ನಾನು ಹೇಳ್ದಂಗೆ ಫ್ಯಾಷನ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಪ್ಯಾರಿಸಲ್ಲಿ ಇದೆ ಫೇಮಸ್ಸು. ನೆಕ್ಸ್ಟ್ ಹಾಫಲ್ಲಿ ಆ್ಯಕ್ಚುಯಲ್ ಪ್ಯಾರಿಸಿನ ಅಟ್ರಾಕ್ಷನ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಯಾಕಂದರೆ ಒಂದೇ ಪಾರ್ಟಲ್ಲಿ ತೋರಿಸಿದ್ರೆ ನಿಮಗೂ ಅದು ಲ್ಯಾಗಿ ಅನಿಸುತ್ತೆ. ಸೊ ನಾನು ಅದನ್ನು ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಮಾಡಿ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋಂಥ ಮತ್ತೊಂದು ಜಾಗ ತೋರಿಸ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ನ ಮಿಸ್ ಮಾಡಬೇಡಿ, ನೋಡ್ತಾ ಇರಿ. ಸೊ ಅದಕ್ಕಿಂತ ಮುಂಚೆ ಈ ಬಿಲ್ಡಿಂಗ್ಸ್ಗಳ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಸೊ ನೀವು ಬಿಲ್ಡಿಂಗ್ಸ್ಗಳ ಬಗ್ಗೆ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಚ್ ಕಾಲೋನಿ ಅಥವಾ ಫ್ರೆಂಚ್ ಬಾಲ್ಕನಿ ಅಂತ ಏನು ಕರೀತಾರೆ ನೋಡಿ, ಇದು ಫ್ರೆಂಚ್ ಬಾಲ್ಕನಿ ತುಂಬ ಚಿಕ್ಕ ಸೈಜ್ ಇರ್ತವೆ. ಸೊ ಇದಕ್ಕೆ ಫ್ರೆಂಚ್ ಬಾಲ್ಕನಿ ಅಂತ ಹೇಳ್ತಾರೆ. ಪುಟಾಣಿ ಬಾಲ್ಕನೀಸ್ ಇರುತ್ತೆ. ಆಮೇಲೆ ಇಡೀ ಒಂದು ನಮಗೆ ಈ ಫ್ರಾನ್ಸಲ್ಲಿ ಏನು ಕಾಣಿಸ್ತು ಅಂದರೆ ಬಿಲ್ಡಿಂಗ್ ಕಲರ್ಸು ಸೇಮ್ ಇದ್ದಾವೆ ಆ್ಯಂಡ್ ವೆರಿ ಓಲ್ಡ್ ಬಿಲ್ಡಿಂಗ್ಸ್ಗಳು. ಓಕೆನಾ? ತುಂಬ ಹಳೆ ಬಿಲ್ಡಿಂಗ್ಸ್ಗಳು. ಸೊ ಕಲರು ಒಂದೇ ಥರ ಇರುತ್ತೆ, ಆರ್ಕಿಟೆಕ್ಚರ್ ಒಂದೇ ಥರ ಇರುತ್ತೆ, ಒಂದೇ ಕಲ್ಲಲ್ಲಿ ಕಟ್ಟಿರ್ತಾರೆ. ಸೊ ಈ ರೀತಿ ನಮಗೆ ಸೆಟಪ್ಪು ಫ್ರಾನ್ಸಲ್ಲಿ ಎಲ್ಲ ಯೂನಿಫಾರ್ಮಿಟಿಯಾಗಿ ಕಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಅಂದರೆ ತುಂಬ ಚಿಕ್ಕ ರೋಡ್ಸ್ಗಳು. ಓಕೆನಾ? ತುಂಬ ಚಿಕ್ಕ ಕಾಂಟಿನೆಂಟು ಯುರೋಪು. ನಿಮಗೆ ದೊಡ್ಡದು ಅಂತ ಅನ್ಸ್ಬೋದು, ಬಟ್ ಇವಾಗ ನಾವು ಮೂವ್ಮೆಂಟ್ ಹಾಕ್ತಾ ಇದ್ದೀವಲ್ಲ, ಸಿಕ್ಕಾಪಟ್ಟೆ ಚಿಕ್ಕ ರೋಡು, ಇಷ್ಟಿಷ್ಟು ಪುಟ್ಟಾಣಿ ರೋಡ್ಗಳಲ್ಲಿ ನಾವು ಓಡಾಡಬೇಕಾಗುತ್ತೆ. ತುಂಬ ಚಿಕ್ಕ ಜಾಗ, ಬಟ್ ಬಸ್ಸಸ್ಗಳೆಲ್ಲ ಮೂವ್ ಆಗುತ್ತೆ. ಟ್ರಾಫಿಕ್ ಸಿಗ್ನಲ್ಸ್ಗಳ ರೂಲ್ಸ್ ಬೇರೆ ಇರುತ್ತೆ. ಎಲ್ಲ ಒಂದೊಂದು ಡಿಫ್ರೆಂಟ್ ಆಗಿರುವಂಥ ಒಂದಷ್ಟು ವಿಚಾರಗಳು. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ಸ್ಗಳು, ಎಲ್ಲ ಒಂದೇ ಥರ ಯೂನಿಫಾರ್ಮಿಟಿ. ಬಾಲ್ಕನಿ, ಚಿಕ್ಕ ಬಾಲ್ಕನಿ ಸ್ಪೇಸಸ್ಸು. ಸೊ ಇದು ನಾವಿರುವಂಥ ಒಂದಿದು. ಇಲ್ಲಿ ಯಾವುದೋ ಒಂದು ಥಿಯೇಟರ್ ಕೂಡ ಕಾಣಿಸ್ತಾ ಇದೆ ನೋಡಿ ನಮಗೆ. ಸೊ ನೆಕ್ಸ್ಟ್ ಇನ್ನು ಸೆಕೆಂಡ್ ಹಾಫು ಕಾಯ್ತಾ ಇರಿ, ಮಾಡ್ತೀನಿ ವೀಡಿಯೋಸ್. ಏನಪ್ಪ ಯಾರೋ ಮಚ್ಚ ಬಾಲ್ಕನಿಲಿ ಸೂರ್ಯ ನಮಸ್ಕಾರ ಮಾಡ್ತಾನೆ. ಎಲ್ಲೋನಪ್ಪ? ಇಲ್ಲಿ ಓ, ಇಲ್ಲಿ ನಮ್ಮಪ್ಪ ಎಲ್ಲಿ ಜೂಮ್ ಹಾಕೋರೆ, ಅವ್ನು ಮೈ ಮುರಿ ತರೋದಕ್ಕೆ ಇಲ್ಲಿಂದ ಆಯಿ ಮಚ್ಚ ಅಂತೆ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ನು ತುಂಬ ಇಂಪಾರ್ಟೆಂಟು. ಯಾಕಂದರೆ ಪ್ಯಾರಿಸಿಗೆ ಬಂದಮೇಲೆ ಅಲ್ಲಿಗೆ ಹೋಗಲೇಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಐಫಿಲ್ ಟವರಿಗೆ ಹೋಗ್ತಾ ಇದ್ದೀವಿ. ಸೊ ಐಫಿಲ್ ಟವರ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಷ್ಟು ವಿಚಾರಗಳನ್ನ ನಾನು ಪ್ಯಾರಿಸ್ ಬಗ್ಗೆ ಹೇಳ್ತೀನಿ. ಇವಾಗ ನಾನು ಆರ್ಕಿಟೆಕ್ಚರ್ ತೋರಿಸಾಯಿತು, ನೆಕ್ಸ್ಟ್ ನಿಮಗೆ ರೋಡ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಕೊಟ್ಟಾಯಿತು ನಾನು. ಸೊ ಈ ಒಂದು ಪ್ಯಾರಿಸಲ್ಲಿ ಆಲ್ಮೋಸ್ಟು ನಮಗೆ ಒಂದು ಏನು ಬರೀ ಪ್ಯಾರಿಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. 2.2 ಮಿಲಿಯನ್ ಪಾಪ್ಯುಲೇಷನ್ನು ಈ ಒಂದು ಸಣ್ಣದಾಗಿರುವಂಥ ಒಂದು ಜಾಗದಲ್ಲಿದೆ. ಸೊ ಇದು ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಸಿಂಪಲಾಗಿ ಅರ್ಥ ಮಾಡಿಸೋದಾದ್ರೆ, ಈಗ ಬೆಂಗಳೂರಲ್ಲಿ ಮಲ್ಲೇಶ್ವರಮು, ಜಯನಗರ, ವಿಜಯನಗರ, ಚಾಮರಾಜಪೇಟೆ ಥರ ಇದೆ. ಅದೇ ಥರ ಇಲ್ಲೂ ಸಹ ಚಿಕ್ಕ ಊರುಗಳನ್ನ ಥರಕ್ಕೆ ಸ್ಪ್ಲಿಟ್ ಮಾಡಿದ್ದಾರೆ. ಬಟ್ ನಿಮಗೆ ಮೇಜರಾಗಿ ನಾವು ಫ್ರಾನ್ಸಿಗೆ ಬಂದಾಗ ನಾವು ಮೇಜರಾಗಿ ನೋಡುವಂಥದ್ದು ಐಫಿಲ್ ಟವರು. ಸೊ ಡೇ ಲೈಟು ಮತ್ತು ನೈಟ್ ಲೈಟು ಎರಡೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ನಾವು. ಸೊ ಮತ್ತು ಅದು ನಿಮಗೆ ಮೇಲ್ಗಡೆ ಹೋಗಿ ವ್ಯೂ ಕೂಡ ನಾನು ತೋರಿಸ್ತೀನಿ. ಸೊ ಇದ್ರ ಜೊತೆಗೆ ಈ ಒಂದು ದೇಶದಲ್ಲಿ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ತು ನನಗೆ. ಬರೀ ಸಮ್ಮರಲ್ಲಿ ಮಾತ್ರ ಈ ಒಂದು ಜಾಗದಲ್ಲಿ ಬಿಲ್ಡಿಂಗ್ಗಳನ್ನ ಎತ್ತಿರ್ತಾರಂತೆ. ಬೇರೆ ಟೈಮಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಮಾಡೋದಿಲ್ಲ, ಸಮ್ಮರಲ್ಲಿ ಮಾತ್ರ ಕನ್ಸ್ಟ್ರಕ್ಷನ್ಸ್ ಮಾಡ್ತಾರೆ. ಸೊ ಇದ್ರ ಜೊತೆಗೆ ಇಲ್ಲಿ ನಮಗೆ ಹೈಯೆಸ್ಟು ಕಾಣಿಸುವಂಥದ್ದು ಕಾಫಿ ಶಾಪ್ಗಳು ಜಾಸ್ತಿ ಕಾಣಿಸ್ತವೆ. ಜೊತೆಗೆ ನಾವು ಇವತ್ತೇನು ಮೆಕ್ಡಾನಲ್ಡ್ಸು, ಬರ್ಗರ್ ಕಿಂಗು, ಸಬ್ವೆ ಆ ಥರದ್ದೆಲ್ಲ ನೋಡ್ತಾ ಇದ್ದೀವಲ್ಲ, ಸೊ ಎಲ್ಲನೂ ಇಲ್ಲಿಂದ ನಮ್ಮ ಒಂದು ದೇಶಕ್ಕೆ ಬಂದಿರುವಂಥ ಒಂದು ಪದ್ಧತಿ ಅಂತ ಹೇಳ್ಬೋದು. ಸೊ ಎಲ್ಲ ಯುರೋಪು, ಇಲ್ಲಿ ಪೋರ್ಚುಗಲ್ ಅವರ ಆಳ್ವಿಕೆ, ಬ್ರಿಟಿಷರ ಆಳ್ವಿಕೆ, ಎಲ್ಲ ಆಳ್ವಿಕೆಗಳನ್ನ ಇಲ್ಲಿ ನೋಡಿರ್ತಾರೆ, ಮಾಡಿರ್ತಾರೆ. ಸೊ ಇವಾಗ ಹೆಂಗೆ ಅಂತ ಹೇಳಿದ್ರೆ ಯುರೋಪ್ ದೇಶ ನಿಮಗೆ ಕಂಪ್ಲೀಟಾಗಿ ಡೆವಲಪ್ಡ್ ಕಂಟ್ರಿ, ನಮ್ಮದು ಡೆವಲಪಿಂಗು, ಬಟ್ ಇದೆಲ್ಲ ಡೆವಲಪ್ಡ್ ಕಂಟ್ರಿ ಆಗಿದೆ. ನಿಮಗೆ ಕೇಳಿದ್ದು ನೋಡಬೇಕು ಅನ್ನೋದು, ತಿನ್ನಬೇಕು ಅನ್ನೋದು ಎಲ್ಲ ಸಿಗುತ್ತೆ. ಫುಡ್ಡಿನ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಹೈಯೆಸ್ಟು ಇಷ್ಟಪಟ್ಟು ತಿನ್ನೋದು ಸ್ನೇಲ್ ಅಂತೆ, ಬಸವನ ಹುಳನ ಜಾಸ್ತಿ ತಿಂತಾರಂತೆ.
ಕಪ್ಪೆ ಕಾಲನ್ನ ಜಾಸ್ತಿ ತಿಂತಾರಂತೆ. ಸೊ ಅಪ್ಪ ನೀನು ಕಪ್ಪೆ ಕಾಲು ತಿಂತೀಯಪ್ಪ? ಕಪ್ಪೆ ಕಾಲು ಮತ್ತು ಸ್ನೇಲು ಇಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ಫುಡ್ ಆಹಾರ ಇಲ್ಲಿದು. ಸೊ ಕೆಲವೊಂದಷ್ಟು ವಿಚಾರಗಳನ್ನ ಹಂಗೆ ಹೇಳ್ತಾ ಬರ್ತೀನಿ. ಐಫಿಲ್ ಟವರ್ ಬಗ್ಗೆ ಒಂದಷ್ಟು ಮಾತಾಡೋಕ್ಕಿದೆ, ಅದನ್ನು ಮಾತಾಡೋಣ. ಸೊ ಸಪ್ರೇಟಾಗಿ ಹೇಳಿದೆ ನಾನು, ಯಾಕಂದರೆ ಐಫಿಲ್ ಟವರ್ದೇ ಬಹಳಷ್ಟು ಮಾಹಿತಿ ಇದೆ ಹಂಚ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ಇವಾಗ ನಾವೆಲ್ಲರೂ ಐಫಿಲ್ ಟವರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ರೋಡಲ್ಲಿ ಫುಟ್ಪಾತ್ನ ಯಾವ ಥರ ವಾಶ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಸಖತ್ತಾಗಿ ವಾಷಿಂಗ್ ಮಾಡ್ತಾವ್ರೆ, ಯಾರಿಗೂ ಡಿಸ್ಟರ್ಬೆನ್ಸ್ ಇರಲ್ಲ, ಏನಿರಲ್ಲ, ಸಖತ್ತಾಗಿ ವಾಷಿಂಗು. ಇಲ್ಲಿ ನೋಡಿ, ಈ ದೇಶದಲ್ಲಿ ಆರನ್ ಗಿರನ್ ಹೊಡೆದ್ರೆ ಮೆಟ್ಟಲ್ ಹೊಡೆದ್ಬಿಡ್ತಾರೆ. ಡೀಸೆಂಟಾಗಿ ಲೈನಲ್ಲಿ ನಿಂತ್ಕೊಬೇಕು. ಆರನ್ ಗಿರನ್ ನೋಡಿದ್ರೆ ಇಲ್ಲಿ ಪ್ರಾಬ್ಲಮ್ಮು, ಜೊತೆಗೆ ತುಂಬ ಎಮರ್ಜೆನ್ಸಿ ಇದೆ ಅಂದರೆ ಮಾತ್ರ ಆರನ್ ಹೊಡಿಬೇಕಂತೆ. ಈ ಗಾಡಿ ಮೂವ್ ಆಗೋ ತನಕ ಎಲ್ಲರೂ ನಿಂತಿರಬೇಕು. ಇದನ್ನು ಓವರ್ಟೇಕ್ ಮಾಡೋಂಗಿಲ್ಲ, ಎಲ್ಲ ಡಿಸಿಪ್ಲಿನ್ ಫಾಲೋ ಮಾಡಬೇಕು. ನಮ್ಮ ದೇಶ ಈ ಥರ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಡೆವಲಪ್ಡ್ ಕಂಟ್ರಿ ಆಗಿ ಸಖತ್ತಾಗಿ ಕಾಸು ಮಾಡ್ಕೊಬೋದಿತ್ತು. ನಮ್ಮ ದೇಶದವ್ರು ಕೇಳಲ್ವೇ ಮಾತು, ಏನು ಮಾಡ್ತೀರಾ? ಅದಕ್ಕೆ ಆಳ್ವಿಕೆ ಕರೆಕ್ಟಾಗಿರಬೇಕು ನೋಡಿ. ಅವ್ರು ಹೋಗೋ ತನಕ ಎಲ್ಲ ನಿಂತಿರಬೇಕು, ಓವರ್ಟೇಕ್ ಮಾಡೋಂಗಿಲ್ಲ, ಆರನ್ ಹೊಡಿಯೋಂಗಿಲ್ಲ. ಹೆಂಗನ್ಸು ಸರ್ ಈ ದೇಶ? ವೆರಿ ಫೈನ್, ನೋ ಆರನ್ ಅಲ್ಲ, ಸೌಂಡ್ಲೆಸ್ ದೇಶ, ಸೌಂಡ್ಲೆಸ್, ಕ್ಲೀನ್ ದೇಶ. ಕ್ಲೀನ್, ಎಷ್ಟು ಕ್ಲೀನ್ ಆಗಿದೆ ನೋಡಿ. ಎಲ್ಲ ಅವನು ಬಾಕಿರ್ತಾನಷ್ಟೇ, ಬಿಟ್ರೆ ಜಾಸ್ತಿ ಏನು ಗಲೀಜಿಲ್ಲ. ನೋ ಆರನ್, ನೋ ಓವರ್ಟೇಕ್. ಹಾಂ ಪ್ರತೀಕ್ಷಾ ಹೆಂಗಿದೆ? ಸೌತ್ ಕೊರಿಯಾ ಹೆಂಗಿರ್ಬೋದು? ಇಲ್ಲಿ ನೋಡಿ ಎಲ್ಲ ಹಳೆ ಬಿಲ್ಡಿಂಗ್ಗಳು. ನಾನು ಹೇಳೋದಲ್ಲ ನಿಮಗೆ, ನೋಡಿ ಹಳೆ ಬಿಲ್ಡಿಂಗ್ಸ್ ಸಖತ್ತಾಗಿದೆ, ಎಲ್ಲ ಒಂದೇ ಥರ ಕನ್ಸ್ಟ್ರಕ್ಷನ್ಸ್. ಓಕೆ, ಇವಾಗ ನಾನು ಫ್ಲ್ಯಾಗ್ ಬಗ್ಗೆ ಹೇಳ್ತೀನಿ ನಿಮಗೆ. ಫ್ಲ್ಯಾಗು ನಿಮಗೆ ಕರ್ನಾಟಕದ ಒಂದು ಫ್ಲ್ಯಾಗ್ ಹೆಂಗೆ, ಇಂಡಿಯಾದ ಒಂದು ಫ್ಲ್ಯಾಗ್ ಹೆಂಗೆ, ಸ್ಟೇಟ್ ವೈಸ್ನ ಫ್ಲ್ಯಾಗ್ ಮಾಡ್ಕೊಂಡಿದ್ದೀವಿ, ಅದೇ ಥರ ಇದು ಫ್ಲ್ಯಾಗು. ಸೊ ಯುರೋಪ್ದು ಹೆಂಗಿರುತ್ತೆ ಅಂದರೆ ಬ್ಲೂ ಮೇಲೆ ಸ್ಟಾರ್ಸ್ ಇರುತ್ತೆ. ನಾನು ಫ್ಲ್ಯಾಗ್ ತೋರಿಸ್ತೀನಿ. ಬಟ್ ಇದು ಫ್ರಾನ್ಸ್ ಫ್ಲ್ಯಾಗ್ ನೋಡಿ. ಗ್ರೀನ್ ಸಿಗ್ನಲ್ ಇದ್ದಾಗ ಮಾತ್ರ ನಡಿಬೇಕು, ಸೈಕಲನ್ನು ನಿಲ್ಲಿಸ್ಬೇಕು, ಎಲ್ಲರೂ ನಿಲ್ಲಿಸ್ಬೇಕು. ಗ್ರೀನ್ ಸಿಗ್ನಲ್ ಇದ್ದಾಗ ಜನ ವಾಕ್ ಮಾಡಬೇಕು, ಸುಮ್ಮನೆ ಹೋದರೆ ಹೊಡಿತಾರೆ. ಈ ಫ್ಲ್ಯಾಗ್ ಬಗ್ಗೆ ಹೇಳ್ಬಿಡ್ತೀನಿ. ಬ್ಲೂ ಕಲರು ರಾಜರಿಗೆ, ರಾಯಲಿಟಿಗೆ ರೆಪ್ರೆಸೆಂಟೇಷನ್, ವೈಟು ಶಾಂತಿ, ರೆಡ್ಡು ಯುದ್ಧ. ಓಕೆ, ಸೊ ಇದು ಫ್ಲ್ಯಾಗ್ ರೆಪ್ರೆಸೆಂಟೇಷನ್. ಅದಕ್ಕೆ ಏನೋ ಇವ್ರ ಭಾಷೆಯಲ್ಲಿ ಹೇಳಿದ್ರು, ನಂಗೆ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೊತ್ತಿರೋದೇನು ಹೇಳ್ತೀನಿ. ಅದು ಯೂನಿಯನ್ ಫ್ಲ್ಯಾಗು, ಸ್ಟಾರ್ಸ್ ಇದೆಯಲ್ಲ ಅದು.